ಎಲ್ಲರಿಗೂ ಶುಭೋದಯ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನರಪನಹಳ್ಳಿ, ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ. ಇಂದು ಫೆಬ್ರವರಿ 28, 2026. ಪ್ರತಿ ವರ್ಷ ಫೆಬ್ರವರಿ 28ರಂದು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ. ಹಾಗೆ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಇಂದು ವಿಜ್ಞಾನ ಪ್ರಯೋಗಗಳನ್ನು, ಪ್ರಬಂಧಗಳನ್ನು ಏರ್ಪಡಿಸ್ತಾರೆ. ಅದೇ ರೀತಿಯಾಗಿ ನಮ್ಮ 6 ಮತ್ತು 7ನೇ ತರಗತಿ ವಿದ್ಯಾರ್ಥಿಗಳು ಇಂದು ಕೆಲವೊಂದು ಪ್ರಯೋಗಗಳನ್ನು ಮಾಡಲಿಕ್ಕೆ ಅಂತ ಬಂದಿದ್ದಾರೆ. ನಾವು ಒಬ್ಬೊಬ್ಬರನ್ನಾಗೆ ಮಾತಾಡಿಸ್ತಾ ಹೋಗೋಣ. ನನ್ನ ಹೆಸರು ಲೀಕ್ಷಾ. ನಾನು 6ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನನ್ನ ಹೆಸರು ನಿತೇಶ್. ನಾನು 6ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಈಗ ಶಬ್ದದ ವಿಚಾರವಾಗಿ ಒಂದು ಪ್ರಯೋಗ ಮಾಡಲಿಕ್ಕೆ ಅಂತ ಬಂದಿದ್ದೀರಾ. ಶಬ್ದ ಪ್ರಸರಣಕ್ಕೆ ಮಾಧ್ಯಮದ ಅಗತ್ಯ ಇದೆಯಾ? ಶಬ್ದ ಪ್ರಸರಣಕ್ಕೆ ಮಾಧ್ಯಮದ ಅಗತ್ಯ ಇದೆ. ಈಗ ಶಬ್ದ ಯಾವ ರೀತಿಯಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪ್ರಸಾರ ಆಗುತ್ತೆ ಅಂತ ಅಂದ್ಬಿಟ್ಟು ತೋರಿಸ್ಲಿಕ್ಕೆ ನೀವು 2 ಲೋಟಗಳನ್ನು ಮತ್ತೆ ದಾರವನ್ನು ತೆಗೆದುಕೊಂಡು ಬಂದಿದ್ದೀರಲ್ಲ, ತಗೊಬನ್ನಿ. ಒಬ್ಬರೇ ನಿಂತ್ಕೊಳ್ಳಿ. ಹಲೋ, 1 2 3 ಮೈಕ್ ಟೆಸ್ಟಿಂಗ್. ನನ್ನ ಹೆಸರು ಲೀಕ್ಷಾ, ಕೇಳಿಸ್ತಿದ್ಯಾ? ಹೌದು. ನನ್ನ ಹೆಸರು ನಿತೇಶ್, ಕೇಳಿಸ್ತಿದ್ಯಾ? ಹೌದು. ಓಕೆ, ವೆರಿ ಗುಡ್. ನನ್ನ ಹೆಸರು ನಿತೇಶ್. ನನ್ನ ಹೆಸರು ವಸುಂಧರ. ನನಗೆ ಬಂದಿರುವ ವಿಷಯ ಕಾಂತ. ಕಾಂತೆಯೊಳಗೆ ಸಂಬಂಧಪಟ್ಟಂಗೆ ಈಗ 6ನೇ ತರಗತಿ ವಿದ್ಯಾರ್ಥಿಗಳು ಒಂದು ಪ್ರಯೋಗವನ್ನು ಮಾಡಲಿಕ್ಕೆ ಬಂದಿದ್ದಾರೆ. ನಿಮ್ಮ ಕಾಂತ ಅಂದರೆ ಏನು? ಕಬ್ಬಿಣವನ್ನು ಆಕರ್ಷಣೆ ಮಾಡುವ ವಸ್ತುವಿಗೆ ಕಾಂತ ಎನ್ನುವರು. ಕಬ್ಬಿಣವನ್ನು ಆಕರ್ಷಣೆ ಮಾಡುತ್ತಾ ಇಲ್ಲಿ ಆಕರ್ಷಣೆ ಮಾಡಿಸಿ ತೋರಿಸು. ಇಲ್ಲಿ ಸಾಕು. ಅಯಸ್ಕಾಂತ ಒಂದು ನಾಣ್ಯವನ್ನ ಮತ್ತೆ ಒಂದು ಸೂಜಿಯನ್ನ ಆಕರ್ಷಣೆ ಮಾಡಿತು. ಸರಿ, ಇದಕ್ಕೆ ಕಾಂತ ಅಂತ ಹೇಳ್ತೀವಿ. ಕಾಂತದ ಗುಣಲಕ್ಷಣಗಳು ಒಂದೊಂದಾಗಿ ಹೇಳು. ದಂಡಕಾಂತವನ್ನು ದಾರದಿಂದ ಕಟ್ಟಿ ತೂಗಿ ಬಿಟ್ಟಾಗ ಅದು ಉತ್ತರ ದಕ್ಷಿಣ ದಿಕ್ಕಿನಲ್ಲಿ ನಿಲ್ಲುತ್ತದೆ. ತೋರಿಸು. ಅಲ್ಲಿಡೋದೇನು ಬೇಡ, ಹಿಂಗಿತ್ತು. ಹಿಂಗೆ ತಗೋ, ಹೀಗಿಟ್ಕೊ. ಈ ರೀತಿಯಾಗಿಟ್ಟಾಗ ಆ ದಂಡಕಾಂತ ಉತ್ತರ ದಕ್ಷಿಣವಾಗಿ ನಿಲ್ಲುತ್ತೆ. ಸರಿ, ಅನಂತರ 2ನೇ ಗುಣಲಕ್ಷಣ. ಸಜಾತಿ ಧ್ರುವಗಳು ವಿಕರ್ಷಿಸುತ್ತವೆ, ವಿಜಾತಿ ಧ್ರುವಗಳು ಆಕರ್ಷಿಸುತ್ತವೆ. ಸಜಾತಿ ಧ್ರುವಗಳು ವಿಕರ್ಷಣೆ ಮಾಡ್ತವೆ. ಯಾವ ರೀತಿಯಾಗಿ ಮಾಡ್ತವೆ ತೋರಿಸು. ಒಂದು ಕಾರಿನ ಮೇಲೆ ಒಂದು ದಂಡಕಾಂತವನ್ನು ಇಟ್ಕೊಂಡಿದ್ದಾರೆ. ಈಗ ಅಲ್ಲಿ ತಾವು ಗಮನಿಸ್ಬೋದು, ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್, ಉತ್ತರ ಮತ್ತು ದಕ್ಷಿಣ ದಿಕ್ಕು ಏನು ಮಾಡ್ತಿದೆ, ಇವು ಆಕರ್ಷಣೆ ಮಾಡ್ತು. ಈಗ ಉತ್ತರ ದಿಕ್ಕನ್ನು ಆ ಕಾರಿನ ಮೇಲೆ ತೋರಿಸ್ತಿದ್ದಾಳೆ. ಅದೇ ಉತ್ತರ ದಿಕ್ಕನ್ನು ಇನ್ನೊಂದು ದಂಡಕಾಂತವನ್ನು ತೆಗೆದುಕೊಂಡು ಹತ್ತಿರ ತಗೊಂಡ್ಬಂದಾಗ ಏನಾಗುತ್ತೆ ನೋಡೋಣ. ಉತ್ತರ ದಿಕ್ಕು ಮತ್ತು ಉತ್ತರ ದಿಕ್ಕು ಇಲ್ಲಿ ವಿಕರ್ಷಣೆ ಮಾಡುತ್ತೆ. ಉತ್ತರ ಮತ್ತು ಉತ್ತರ ದಿಕ್ಕು ಇಲ್ಲಿ ವಿಕರ್ಷಣೆಯಾಗಿ ಕಾರು ಮುಂದಕ್ಕೆ ಚಲಿಸ್ತಾ ಇದೆ. ಈಗ ಉತ್ತರ ದಿಕ್ಕು ಮತ್ತು ದಕ್ಷಿಣ ದಿಕ್ಕು ಏನಾಗುತ್ತೆ ಅಂತ ನೋಡೋಣ. ಈಗ ಉತ್ತರ ಮತ್ತು ದಕ್ಷಿಣ ದಿಕ್ಕು ಆಕರ್ಷಣೆಯಾಯಿತು. 3ನೇ ಗುಣಲಕ್ಷಣ ಹೇಳಮ್ಮ. ಪ್ರತಿಯೊಂದು ಕಾಂತಕ್ಕೂ 2 ತುದಿಗಳು ಇರುತ್ತವೆ. ಯಾವ್ಯಾವು? ಉತ್ತರ ಮತ್ತು ದಕ್ಷಿಣ. ಉತ್ತರ ದಿಕ್ಕು ತೋರಿಸು. ಹೌದು. ದಕ್ಷಿಣ ದಿಕ್ಕು ಹಾಗೆ. ನಂತರದ ಗುಣಲಕ್ಷಣ. ಕಾಂತದ ಆಕರ್ಷಣಾ ಸಾಮರ್ಥ್ಯ ಅವುಗಳ ತುದಿಯಲ್ಲಿ ಹೆಚ್ಚಾಗಿರುತ್ತವೆ. ತೋರಿಸಮ್ಮ. ಈಗ ಕಾಂತದ ಒಂದು ಆಕರ್ಷಣಾ ಸಾಮರ್ಥ್ಯ ಅವುಗಳ ತುದಿಯಲ್ಲಿ ಹೆಚ್ಚಾಗಿರುತ್ತೆ ಅಂತಂದ್ಬಿಟ್ಟು ಹೇಳಿದ್ರು. ಅದನ್ನು ನೀವೀಗ ಗಮನಿಸ್ಬೋದು. ಇಲ್ಲಿ ಯಾವ ರೀತಿಯಾದಂಥ ಒಂದು ಚಿತ್ರ ಕಾಣಿಸ್ತಿದೆ ನೋಡಿ. ಇಲ್ಲಿ ಈ ಒಂದು ಕಬ್ಬಿಣದ ರಜಗಳ ಒಂದು ಗುಂಪು ಈ ತುದಿಗಳಲ್ಲಿ ಹೆಚ್ಚಾಗಿ ಕಂಡುಬರುವಂಥದ್ದನ್ನು ತಾವು ಗಮನಿಸ್ಬೋದು.
ಕತ್ಲೆ ಇದಕ್ಕೆ ಈಗ ಇರಿ ಕ್ಲೀನ್ ಮಾಡೋದು. ಇದನ್ನು ನಾವು ತೇಲುವ ಕಾಂತಗಳು ಅಂತ ಹೇಳ್ತೇವೆ. ಅಂದರೆ ಸಜಾತಿ ಧ್ರುವಗಳು ಈಗ ವಿಕರ್ಷಣೆ ಮಾಡ್ತವೆ. ತೋರಿಸಿ ನೋಡಿ, ಇಲ್ಲಿ ಮ್ಯಾಗ್ನೆಟ್ಟು ತೇಲ್ತಾ ಇದೆ, ತಾವು ಗಮನಿಸ್ಬೋದು. ಯಾವುದೇ ಕಾರಣಕ್ಕೂ ಕೂಡ ಮ್ಯಾಗ್ನೆಟ್ಟು ಈ ಥರ ತೇಲೋದಿಲ್ಲ. ಯಾವಾಗ ವಿಜಾತಿ ಧ್ರುವಗಳು ಆಯಿತಾ, ಇಲ್ಲಿ ಸಜಾತಿ ಧ್ರುವಗಳು ಯಾವಾಗಲೂ ಒಂದನ್ನೊಂದು ವಿಕರ್ಷಣೆ ಮಾಡ್ತವೆ. ಇಲ್ಲಿ ಕೂಡ ನೀವು ಗಮನಿಸಬಹುದು, ಇಲ್ಲಿ ಉತ್ತರ ದಿಕ್ಕಿದೆ, ಮೇಲೆ ಕೂಡ ಉತ್ತರ ದಿಕ್ಕನ್ನು ಇಟ್ಟಾಗ ಇಲ್ಲಿ ಸುಜಾತಿ ಧ್ರುವಗಳು ವಿಕರ್ಷಣೆ ಮಾಡುತ್ತೆ. ಈಗ ಈ ಒಂದು ಮ್ಯಾಗ್ನೆಟ್ಗಳನ್ನು ತಿರುಗಿಸಿಡೋಣ, ಏನಾಗುತ್ತೆ ಅಂತ ನೋಡಿ ಗಮನಿಸೋಣ. ಉತ್ತರ ಮತ್ತು ದಕ್ಷಿಣ ದಿಕ್ಕುಗಳು ಪರಸ್ಪರ ಆಕರ್ಷಣೆ ಮಾಡ್ತವೆ. ಅಲ್ಲಿ ತೋರಿಸು. ಹಾಗೆ ಕಾಂತವು ತನ್ನ ಗುಣಲಕ್ಷಣವನ್ನ ಯಾವಾಗ ಕಳೆದುಕೊಳ್ಳುತ್ತೆ? ಸುತ್ತಿಗೆಯಿಂದ ಬಡಿದಾಗ, ಬೆಂಕಿಯಿಂದ ಹಚ್ಚಿದಾಗ, ಅನಂತರ ಸುತ್ತಿಗೆಯಿಂದ ಆ ರೀತಿಯಾಗಿ ಬಡಿದಾಗ, ಆಮೇಲೆ ಕಾಂತವನ್ನ ಮೇಲಿನಿಂದ ಬೀಳಿಸಿದಾಗ ಇದು ತನ್ನ ಆಕರ್ಷಣಾ ಸಾಮರ್ಥ್ಯವನ್ನ ಕಳೆದುಕೊಳ್ಳುತ್ತೆ. ಸರಿ, ಓಕೆ. ನನ್ನ ಹೆಸರು ಭೂಮಿಕಾ. ನಾನು ಭೌತ ಮತ್ತು ರಾಸಾಯನಿಕ ಬದಲಾವಣೆ ಎಂಬ ಪಾಠಕ್ಕೆ ಸಂಬಂಧಿಸಿದಂತೆ ಪ್ರಯೋಗವನ್ನು ಮಾಡುತ್ತೇನೆ. ಏನು ಭೌತ ಬದಲಾವಣೆ ಅಂದ್ರೆ ಏನು? ಭೌತ ಬದಲಾವಣೆ ಅಂತಂದ್ರೆ ಇಲ್ಲಿ ವಸ್ತುವಿನ ಆಕಾರ, ಗಾತ್ರ ಅಥವಾ ಸ್ಥಿತಿ ಮಾತ್ರ ಬದಲಾವಣೆ ಆಗುತ್ತೆ. ಈಗ ಒಂದು ಪೇಪರ್ ತಗೋ, ಅದನ್ನು ಕತ್ತರಿಸು. ಒಂದು ಕಾಗದವನ್ನ ಈಗ ಅದನ್ನ ಕತ್ತರಿಸ್ತಿದ್ದಾಳೆ. ಈಗಾಗಲೇ ಅದು ಆಯತಾಕಾರದಲ್ಲಿದೆ. ಈ ಆಯತಾಕಾರದಲ್ಲಿ ಇರೋಂಥ ಒಂದು ಕಾಗದವನ್ನ ಮತ್ತೆ ಇನ್ನೊಂದು ಭಾಗವಾಗಿ ಅದನ್ನು ಕತ್ತರಿಸ್ತಾಳೆ. ಕತ್ತರಿಸು. ಈಗ ಇದು ವರ್ಗಾಕಾರದಲ್ಲಿ ಬಂತು. ಅಂದ್ರೆ ಭೌತ ಬದಲಾವಣೆ ಅಂತಂದ್ರೆ ವಸ್ತುವಿನ ಆಕಾರ ಮತ್ತು ಗಾತ್ರ ಮಾತ್ರ ಇಲ್ಲಿ ಬದಲಾವಣೆ ಆಯಿತು. ಮತ್ತೆ ಈಗ ಗ್ಲಾಸ್ನಲ್ಲಿ ಮಂಜುಗಡ್ಡೆ ಇದೆ, ತೋರಿಸೋದನ್ನ ಆಚೆ ತೋರಿಸು. ಈ ಒಂದು ಮಂಜುಗಡ್ಡೆ ಕರಗಿದ ನಂತರ ಏನಾಗುತ್ತೆ? ನೀರಾಗುತ್ತೆ. ಮಂಜುಗಡ್ಡೆ ಕರಗಿದ ನಂತರ ನೀರಾಯಿತು. ಅಂದ್ರೆ ಘನಸ್ಥಿತಿಯಲ್ಲಿರುವಂತಹ ಒಂದು ವಸ್ತು ದ್ರವ ಸ್ಥಿತಿಗೆ ಬದಲಾಯಿತು. ಇದನ್ನ ನಾವು ಭೌತ ಬದಲಾವಣೆ ಅಂತ ಕರಿತೀವಿ. ಈಗ ರಾಸಾಯನಿಕ ಬದಲಾವಣೆಯನ್ನು ನೋಡೋಣ. 2 ಪಾಕೆಟ್ಗಳನ್ನು ತಗೊಂಡ್ಬಂದಿದ್ಯಾ? ಏನದು? ಹಾಲು ಮತ್ತು ಮೊಸರು. ಹೌದು, ಹಾಲು. ಇದು ಅದಕ್ಕೆ ಹುಳಿ ಅಂಶ ಬಿದ್ದಾಗ ಅದು ಮೊಸರಾಗುತ್ತೆ. ಹಾಲು ಇಲ್ಲಿ ಮೊಸರಾಯಿತು. ಇದನ್ನ ಮತ್ತೆ ಮರಳಿ ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಹೊಸ ವಸ್ತು ಉತ್ಪತ್ತಿ ಆಯಿತು. ಯಾವಾಗ ಹೊಸ ವಸ್ತು ಉತ್ಪತ್ತಿ ಆಗುತ್ತೆ ಅದಕ್ಕೆ ನಾವು ಏನಂತ ಹೇಳಬೇಕು? ರಾಸಾಯನಿಕ ಬದಲಾವಣೆ ಅಂತ ಹೇಳಬೇಕು. ಈಗ ಊದ್ಕಡ್ಡಿಯನ್ನು ತಗೊಂಡಿದ್ದಾರೆ. ಊದ್ಕಡ್ಡಿಗೆ ಬೆಂಕಿ ಹಚ್ತಾರೆ. ಊದ್ಕಡ್ಡಿಗೆ ಈಗ ಬೆಂಕಿ ಹಚ್ಚಿದಾಗ ಆರಿಸಿಗ ಇಲ್ಲಿ ಆ ಒಂದು ಊದ್ಕಡ್ಡಿ ಉರಿತಾ ಬೂದಿ ಮತ್ತೆ ಹೊಗೆಯಾಗಿ ಪರಿವರ್ತನೆ ಆಗ್ತಿದೆ. ಆ ಒಂದು ಬೂದಿ ಮತ್ತು ಹೊಗೆಯಿಂದ ಪುನಃ ಊದ್ಕಡ್ಡಿ ಮರಳಿ ತನ್ನ ಯಥಾಸ್ಥಿತಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಹೊಸ ವಸ್ತು ಉತ್ಪತ್ತಿ ಆಯಿತು. ಅದಕ್ಕೋಸ್ಕರ ಇದನ್ನು ನಾವು ರಾಸಾಯನಿಕ ಬದಲಾವಣೆ ಅಂತ ಹೇಳ್ತೀವಿ. ಈ ಕಾಗದವನ್ನು ಏನು ಕತ್ತರಿಸಿದ್ದಾರೆ ಇದಕ್ಕೆ ನಾವು ಏನಂತ ಹೇಳಬೇಕು? ಭೌತ ಬದಲಾವಣೆ ಅಂತ ಹೇಳಬೇಕು. ಭೌತ ಬದಲಾವಣೆಗೆ ಉದಾಹರಣೆ ಹೇಳು. ಭೌತ ಮತ್ತು ರಾಸಾಯನಿಕ ಬದಲಾವಣೆಗೆ ಉದಾಹರಣೆ ಕೊಡು. ಈಗ ಭೌತ ಬದಲಾವಣೆಗೆ ಉದಾಹರಣೆ ಕೊಡು. ಕಾಗದ ಹರಿಯುವುದು, ಉಪ್ಪನ್ನು ನೀರಿನಲ್ಲಿ ಕರಗಿಸುವುದು. ರಾಸಾಯನಿಕ ಬದಲಾವಣೆಗೆ ಹಾಲು ಹಣ್ಣಾಗುವುದು, ಹಾಲು ಮೊಸರಾಗುವುದು. ಕಾಯಿ ಹಣ್ಣಾಗುವುದು, ಹಾಲು ಮೊಸರಾಗುವುದು. ಓಕೆ, ಗುಡ್. ನನ್ನ ಹೆಸರು ಲಿಖಿತಾ. ಇವತ್ತು ನೀನು ವಿದ್ಯುತ್ಗೆ ಸಂಬಂಧಪಟ್ಟಂತಹ ಕೆಲವೊಂದು ಪ್ರಯೋಗಗಳನ್ನ ಮಾಡ್ತಿದೀಯಾ? ಏನು ವಿದ್ಯುತ್ ಪ್ರವಾಹ ಅಂದ್ರೆ ಏನು? ವಿದ್ಯುತ್ ಬೆಳೆ
ಹೇಳಮ್ಮ, ವಿದ್ಯುತ್ ಮಂಡಲ ಅಂದರೆ ಏನು? ವಿದ್ಯುತ್ ಪ್ರವಾಹ ಹರಿಯಲು ಇರುವ ಒಂದು ಸಂಪೂರ್ಣ ಮತ್ತು ಮುಚ್ಚಿದ ಮಾರ್ಗವನ್ನು ವಿದ್ಯುತ್ ಮಂಡಲ ಎನ್ನುವರು. ವೆರಿ ಗುಡ್. ಒಂದು ವಿದ್ಯುತ್ ಮಂಡಲಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಒಂದು ಚಿತ್ರ ಕಾಣಿಸ್ತದೆ. ಅದೇ ರೀತಿಯಾಗಿ ಟಾರ್ಚ್ನು ಕೂಡ ಒಂದು ಮಾಡ್ಕೊಂಡು ಬಂದಿದೆಯಾ. ಇಲ್ಲಿ ವಿದ್ಯುತ್ ಮಂಡಲದ ಪ್ರಮುಖವಾದಂತಹ ಒಂದು ಭಾಗಗಳು ಯಾವ್ಯಾವು? ವಿದ್ಯುತ್ ಕೋಶ, ವಿದ್ಯುತ್ ತಂತಿ, ಸ್ವಿಚ್, ಬಲ್ಬ್. ವೆರಿ ಗುಡ್. ಈಗ ಆನ್ ಮಾಡಿ ತೋರಿಸೋದನ್ನ. ಹೌದು, ಯಾವಾಗ ಈ ಒಂದು ವಿದ್ಯುತ್ ಕೋಶದಿಂದ ಇಲ್ಲಿ ವಿದ್ಯುತ್ ಪ್ರವಾಹ ಆಗುತ್ತೆ, ಮೊದಲಿಗೆ ಅದು ತೆರೆದ ಗುಂಡಿಯಾಗಿತ್ತು, ಆಗ ಬಲ್ಬ್ನಲ್ಲಿ ವಿದ್ಯುತ್ ಬೆಳಗಲಿಲ್ಲ. ಈಗ ಆ ಒಂದು ಸ್ವಿಚ್ನ ಸಹಾಯದಿಂದ ನೀನು ವಿದ್ಯುತ್ ಬೆಳಗೋ ಥರ ಮಾಡಿದೆ. ಗುಡ್. ಅದೇ ರೀತಿಯಾಗಿ ಇಲ್ಲಿ ಇನ್ನೊಂದು ಮಾದರಿಯನ್ನು ತಾವು ಗಮನಿಸಬಹುದು. ಇಲ್ಲಿ ಕೂಡ ಅದೇ ರೀತಿಯಾದಂಥ ಒಂದು ವ್ಯವಸ್ಥೆ ಇದೆ. ಇಲ್ಲಿ ವಿದ್ಯುತ್ ಕೋಶವನ್ನು ತೆಗೆದುಕೊಂಡಿದ್ದೀವಿ, ಇಲ್ಲಿ ಸ್ವಿಚ್ ಕಾಣಿಸ್ತಿದೆ, ಇಲ್ಲಿ ಬಲ್ಬ್ ಇದೆ. ಇದನ್ನು ನಾನೀಗ ಸ್ವಿಚ್ನ ಸಹಾಯದಿಂದ ಬಲ್ಬ್ನ ಬೆಳಗಿಸ್ತೀನಿ. ಬಲ್ಬ್ ಬೆಳಗಿದೆ. ಬೇರೆ ಬೇರೆ ಮೋಡ್ಗಳನ್ನು ಆನ್ ಮಾಡ್ತೀನಿ. ಇದರ ಒಂದು ಬೆಳಕಿನ ತೀವ್ರತೆ ಕಡಿಮೆ ಆಯಿತು. ಬೆಳಕಿನ ತೀವ್ರತೆ ಯಾವ ರೀತಿಯಾಗಿ ಬದಲಾಗ್ತಿದೆ ಅಂತ ಅಂದ್ಬಿಟ್ಟು ಗಮನಿಸ್ಬೋದು. ಪುನಃ ಯಥಾಸ್ಥಿತಿಗೆ ಬಂತು. ಈಗ ಸ್ವಿಚ್ನ ಆಫ್ ಮಾಡ್ತೀನಿ. ಆಯ್ತು. ಇಲ್ಲಿ ಮೋಟರ್ನ ಸಹಾಯದಿಂದ ಒಂದು ವಿದ್ಯುತ್ ಗಂಟೆಯನ್ನು ತಯಾರಿಸಿದ್ವಿ. ವಿದ್ಯುತ್ ಕೋಶವನ್ನು ಉಪಯೋಗಿಸಿಕೊಂಡು ವಿದ್ಯುತ್ ಪ್ರವಾಹ ಆಗೋ ಥರ ಮಾಡ್ತೀನಿ. ವಿದ್ಯುತ್ ಗಂಟೆ ಈ ರೀತಿಯಾಗಿ ಕಾರ್ಯನಿರ್ವಹಿಸುತ್ತೆ. ಬೆಳಕಿನಲ್ಲಿ 7 ಬಣ್ಣಗಳಿದೆ ಅಂತ ಅಂದ್ಬಿಟ್ಟು ತಮಗೆಲ್ಲ ಗೊತ್ತಿದೆ. ಇಲ್ಲಿ ಸಹ ಅದೇ ರೀತಿಯಾಗಿ ಸಾಕಷ್ಟು ಬಣ್ಣಗಳನ್ನು ತಾವು ಕಾಣಬಹುದು. ಈ ಒಂದು ನ್ಯೂಟನ್ ಡಿಸ್ಕ್ ಅಂತ ಅಂದ್ಬಿಟ್ಟು ಏನು ಹೇಳ್ತೇವೆ, ವಿದ್ಯುತ್ ಕೋಶದ ಸಹಾಯದಿಂದ ವಿದ್ಯುತ್ತನ್ನು ಹರಿಬಿಡ್ತಿದ್ದೀನಿ. ಈಗ ಇಲ್ಲಿ ಮೊದಲಿಗೆ ಎಲ್ಲ ಬಣ್ಣಗಳು ಕಾಣಿಸ್ತದೆ. ಈಗ ನೋಡಿದಾಗ ಆ ಎಲ್ಲ ಬಣ್ಣಗಳು ತಿರುಗುತ್ತಿದ್ದಾಗ ಇಲ್ಲಿ ಬಿಳಿ ಬಣ್ಣವಾಗಿ ಮಾತ್ರ ಇಲ್ಲಿ ಕಾಣಿಸುತ್ತೆ.